ಮ್ಯಾಜಿಕ್ ಮಾಡಿದ್ರು ಡೋರ್ ಓಪನ್ ಆಗೋಯ್ತು. ಅದು ನಂಗೂ ಗೊತ್ತಾಗ್ತಿಲ್ಲ ಲಡ್ಡು ಅಣ್ಣ. ನಾನೇನು ಡೋರ್ ಓಪನ್ ಆಗಲಿ ಅಂತ ಮ್ಯಾಜಿಕ್ ಮಾಡಿಲ್ಲ. ಸದ್ಯ ಬಂದ್ರಲ್ಲ ಗುರುಗಳೇ, ಇಬ್ರು ಬದುಕ್ಬಿಟ್ವಿ. ರುಂಡ ಮಾಲಿನಿ ದಂಡ ಪಾಳಿನಿ ರಕ್ತ ಧಾರಿಣಿ ಜೈ ಪಾತಾಳ ಭೈರವಿ. ಸ್ವಾಮಿ, ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ಇವರು ನಮ್ಮ ಗುರುಗಳು. ಈ ಮನೆಯಲ್ಲಿ ಭೂತ ಇದೆ ಅಂತ ಅನಿಸ್ತು, ಕಿರಿಕ್ ಕೂಡ ಆಯಿತು. ಅದಕ್ಕೆ ತುಂಬ ಗಾಬರಿಯಾಗಿ ನಾನೇ ಫೋನ್ ಮಾಡಿ ಇವ್ರನ್ನ ಬರೋಕ್ಕೆ ಹೇಳಿದ್ದು. ಇವ್ರನ್ನ ಯಾಕೆ ಕರ್ಸೋಕೆ ಹೋಗ್ರಿ? ಇಲ್ಲ ಗುರುಗಳೇ, ಈ ಮನೆಯಲ್ಲಿ ದುಷ್ಟಶಕ್ತಿ ಇದೆ. ಅಂಥದ್ದು ಏನೂ ಇಲ್ಲ ಅಂತ ಹೇಳ್ತಾ ಇದೀವಲ್ಲ. ಎಲ್ಲ ಸುಮ್ಮನಿರಿ. ಅದನ್ನು ತೀರ್ಮಾನ ಮಾಡಬೇಕಾದವನು ನಾನು. ಸುಮ್ಮನೆ ನೀವೇ ಯಾಕೆ ಜಗಳ ಆಡ್ತೀರಿ? ಅಂಜಲಿ, ನೀನ್ ಕಾಣಿಸ್ತಿಲ್ಲ. ಎಲ್ಲ ನೀನು ಅಂಜಲಿ. ಹೌದಾ ಲಡ್ಡು ಅಣ್ಣ? ನಾನು ಕಾಣಿಸ್ತಿಲ್ವಾ? ಇಲ್ಲ ಅಂಜಲಿ, ನೀನ್ ಕಾಣಿಸ್ತಿಲ್ಲ. ಹಾಗೆ ಅಂಜಲಿ ಪ್ಲೀಸ್ ಅಂಜಲಿ, ಎಲ್ಲಿ ಹೋದೆ ಹೇಳು ಅಂಜಲಿ. ನಾನೊಂದು ಸರಿ ಮನೆಯೆಲ್ಲ ನೋಡ್ಬೋದಾ? ಖಂಡಿತ ನೋಡಿ, ಅದು ಒಳ್ಳೇದೇ. ಅನುಮಾನ ಪರಿಹಾರ ಆದರೆ ನಮಗೂ ನಿರಾಳ. ಸಂತೋಷ. ಗುರುಗಳು ನಾವು ಎಲ್ಲಿ ಹೋದೆ ಅಂಜಲಿ? ಎಲ್ಲಿಗೆ ಹೋಗ್ತಿದ್ರಿ? ಈ ಮನೆಯಲ್ಲಿ ಯಾವುದೋ ಒಂದು ಶಕ್ತಿ ಇದೆ. ಅದು ಏನು ಅಂತ ನೋಡಕ್ ಹೋಗ್ತಾ ಇದ್ದೀನಿ. ಗುರುಗಳೇ, ಶಕ್ತಿ ಎಲ್ಲಿಂದ ಬಂತು ಗುರುಗಳೇ? ಭೂತ ಇದೆ, ಭೂತ. ಅದ್ರ ಸೋಸ ನಮಗೆ ಯಾಕೆ ಬೇಕು? ಇಲ್ಲಿಂದ ಎಸ್ಕೇಪ್ ಆಗಕ್ಕೆ. ಹೆದರ್ಕೊಂಡು ಓಡ ಹೋಗೋಕ್ಕೆ ನಿಮ್ಮ ಹಾಗೆ ನಾನು ಹೇಳಿಯಲ್ಲ. ಅದು ಏನು ಅಂತ ಪರೀಕ್ಷೆ ಮಾಡಿಕೊಂಡೇ ಹೋಗ್ತೀನಿ. ನೀವಿಲ್ಲೇ ಇರಿ. ಅಕ್ಕ, ಏನು ಇಷ್ಟೊಂದು ಭಯಾನಕ ಗೌರೆ? ಗುರುಗಳು
ಯಾರೋ ಇದ್ದೀರಿ? ಯಾರದು? ಯಾರದು? ನನ್ನ ಕಣ್ಮುಂದೆ ಬಾ. ನನಗೆ ಸವಾಲು ಹಾಕ್ತೀಯಾ? ಇನ್ನು ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೊಂಡಿದೀಯಾ? ಎಂತೆಂಥ ಶಾಕಿನಿ ಢಾಕಿನಿಗಳನ್ನೇ ಮಟ್ಟ ಹಾಕದವನು ನಾನು. ನೀನು ಯಾವ ಲೆಕ್ಕ ನನಗೆ? ನನ್ನ ಕಣ್ಣೆದುರು ಬಂದ್ಬಿಡು, ಇಲ್ಲ ಅಂದರೆ ನಾನು ಬಲ ಪ್ರಯೋಗ ಮಾಡಿ ನಿನ್ನ ವಶಪಡಿಸ್ಕೊಳ್ಬೇಕಾಗುತ್ತೆ. ನನಗೆ ಸೆಟ್ ಹೊಡೆದು ಧಿಕ್ಕರಿಸುವಷ್ಟು ಕೊಬ್ಬ ನಿನಗೆ. ನಿನ್ನನ್ನು ಭಸ್ಮ ಮಾಡಿ ಆ ಪೋಷಣ ತೆಗೆದುಕೊಳ್ಳಿಲ್ಲ ಅಂದರೆ ನಾನು ರುದ್ರಮುನಿನೇ ಅಲ್ಲ. ಓಂ ರೀಂ ರೀಂ ಕ್ಲೀಂ ಛೂಂ ಭೂತ ಪ್ರೇತ ಉಚ್ಚಾಟನ ಫಟ್ ಸ್ವಾಹ. ನಂಗೇನು ಮಾಡಬೇಡಿ, ಹತ್ರ ಬರಬೇಡಿ ಪ್ಲೀಸ್. ಯಾರು ನೀನು? ನಾನು ಅಂಜಲಿ. ಯಾಕೆ ಎಲ್ರಿಗೂ ತೊಂದರೆ ಕೊಡ್ತಾ ಇದೀಯಾ? ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಎಲ್ಲಾರು ಬನ್ನಿ ಬನ್ನಿ ಅಂತ ಕರಿತೀನಿ. ನಂಗೆ ಇಲ್ಲಿ ಒಬ್ಳೇ ಇರೋಕೆ ಎಷ್ಟು ಭಯ ಆಗದ್ ಗೊತ್ತಾ? ಭಯ ಅಂತೀಯ? ಮತ್ತೆ ಇಲ್ಲಿ ಯಾಕೆ ಬಂದು ಸೇರ್ಕೊಂಡಿದೀಯಾ? ಹೊರಟೋಗಿಲ್ಲಿಂದ. ನಾನು ಸೇರ್ಕೊಂಡಿಲ್ಲ, ಇದು ನನ್ನ ಮನೆ. ಏನು ಹೇಳ್ತಿದೀಯಾ? ಇದು ನಂದೇ ಮನೆ. ನನ್ನ ಜೊತೆ ಅಪ್ಪ ಅಮ್ಮ ಅಜ್ಜಿ ತಾತ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಇದ್ರು. ನಾನೀ ಮನೆ ಮಗಳು ಗೊತ್ತಾ, ಆದ್ರೆ ಈಗ ಯಾರೂ ಇಲ್ಲ. ನಾ ಮಲಗಿದ್ದಾಗ ಎಲ್ಲರೂ ನನ್ನ ಒಬ್ಬಳನ್ನೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅವ್ರು ಎಲ್ಲಿ ಹೋದ್ರು ನಂಗೆ ಗೊತ್ತಿಲ್ಲ, ಅದೇ ನಾವು ಒಬ್ಬಳನ್ನೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾ ಪುಟ್ಟಳಲ್ವಾ, ಅವನ್ನೆಲ್ಲ ಹೇಗೆ ಹುಡ್ಬೇಕು ನಂಗೆ ಗೊತ್ತಿಲ್ಲ. ಅವ್ರು ಬಂದೇ ಬರ್ತಾರಂತ ಅಪ್ಪ ಅಮ್ಮಂಗೋಸ್ಕರ ಕಾಯ್ತಾ ಇದ್ದೀನಿ. ನೀವು ನನ್ನ ಹಿಡ್ಕೊಂಡು ಹೋಗ್ಬಿಟ್ರೆ ಅವ್ರು ನಂಗೆ ಸಿಗೋದೇ ಇಲ್ಲ ಗೊತ್ತಾ ತಾತ? ನಿಮ್ಮ ಮಗಳು ಹೀಗೆ ಅಪ್ಪ ಅಮ್ಮಂಗೋಸ್ಕರ ಕಾಯ್ತಾ ಇದ್ರೆ ಹಿಡ್ಕೊಂಡು ಹೋಗ್ತೀರಾ? ಮನೆ ಬಿಟ್ಟು ಓಡಿಸ್ತೀರಾ? ಇಲ್ಲಿಂದ ನನ್ನ ಓಡಿಸ್ಬಿಟ್ರೆ ಎಲ್ಲಿ ಹೋಗ್ಲಿ ಅಂತ ನಂಗೆ ಗೊತ್ತಿಲ್ಲ ತಾತ. ಪ್ಲೀಸ್ ಓಡಿಸ್ಬೇಡಿ ತಾತ. ಪ್ಲೀಸ್ ತಾತ, ನಿನ್ ಕೈ ಮುಗಿತೀನಿ ತಾತ. ನಿಮ್ ಕಂಡ್ರೆ ನಂಗೆ ತುಂಬಾ ಭಯ ಆಗುತ್ತೆ ತಾತ. ಪ್ಲೀಸ್ ನನ್ನೆಲ್ಲ ಓಡಿಸ್ಬೇಡಿ ಪ್ಲೀಸ್ ತಾತ. ಕೆಟ್ಟವಳಲ್ಲ ತಾತ, ನಿಜವಾಗ್ಲೂ. ಪ್ಲೀಸ್ ತಾತ, ಪ್ಲೀಸ್. ಅಂಜಲಿ,
ಹಾಗಾದ್ರೆ ನೀನು ಯಾರಿಗೂ ಕೆಟ್ಟದ್ದು ಮಾಡಲ್ವಾ? ಇಲ್ಲ ತಾತ, ನಾನು ಯಾರಿಗೂ ಕೆಟ್ಟದ್ ಮಾಡಲ್ಲ. ಅಮ್ಮ ದಿನಾಗ್ಲೂ ಹೇಳ್ತಿದ್ರು ಯಾರಿಗಾರ ಒಳ್ಳೇದ್ ಮಾಡಿದ್ದೆ ಒಳ್ಳೇದಾಗತ್ತೆ ಅಂತ. ಕಾರ್ ಕೆಟ್ಟ ಹೋದ್ರೆ ಕಾರ್ ತಳ್ತೀನಿ, ಯಾರ ಸುಸ್ತಾಗಿ ಬಿದ್ದೋದ್ರೆ ನೀರು ಕುಡಿಸ್ತೀನಿ, ದೊಡ್ಡಪ್ಪನ ಕೆಲಸ ಹೋಗ್ತಾ ಇರೋ ತರ ನೋಡ್ಕೊಂಡಿದ್ದೀನಿ, ಸಾಕ್ಷಾತ್ ಮದ್ವೆನೂ ಮಾಡಿಸ್ತೀನಿ. ಎಲ್ಲ ಹೇಗೆ ಮಾಡ್ತೀಯ ಅಂಜಲಿ? ಗಣೇಶ ಇದನ್ನಲ್ವಾ, ಅವ್ನು ಪ್ರೇಯರ್ ಮಾಡಿದ್ರೆ ಮ್ಯಾಜಿಕ್ ಮಾಡೋ ಶಕ್ತಿ ಕೊಡ್ತಾನೆ. ಗಣೇಶ ಗಣೇಶ ಶಕ್ತಿ ಕೊಡಪ್ಪ ಅಂತ ಕೇಳ್ಕೊಂಡು ಅಸ್ಪುಸ್ ನಿಮ್ಮ ಜ್ಯೂಸ್ ಅಂದ್ರೆ ಮ್ಯಾಜಿಕ್ ಆಗ್ಬಿಡುತ್ತೆ. ಪ್ಲೀಸ್ ತಾತ, ನಂಗೇನು ಮಾಡ್ಬಿಡಿ ತಾತ, ಪ್ಲೀಸ್ ತಾತ. ನಾನು ಏನು ಮಾಡಲ್ಲಮ್ಮ, ನೀನು ಎಲ್ಲೂ ಹಿಡ್ಕೊಂಡು ಹೋಗಲ್ಲ. ಇಲ್ಲೇ ಬಿಟ್ಟು ಹೋಗ್ತೀನಿ, ಆಯ್ತಾ? ನಂಗೆ ನಿಜವಾಗ್ಲೂ ಏನು ಮಾಡಲ್ವಾ ತಾತ? ಇಷ್ಟು ದಿನ ಬರೀ ಕೆಟ್ಟದ್ದನ್ನೇ ಮಾಡಿದೆ. ತಾನೊಂದು ಆತ್ಮ ಅನ್ನೋದು ಗೊತ್ತಿಲ್ಲದಿರೋ ಈ ಮಗುಗೆ ಅನ್ಯಾಯ ಮಾಡಿದರೆ ಆ ಕಾಳಿ ನನಗೆ ಕ್ಷಮಿಸಲ್ಲ. ನಾನು ಸರ್ವನಾಶ ಆಗೋಗ್ತೀನಿ. ಹೇಳಿ ತಾತ, ನಂಗೆ ಏನು ಮಾಡಲ್ವಲ್ಲ? ಇಲ್ಲಮ್ಮ, ನಿನಗೇನೂ ಮಾಡಲ್ಲ, ಹೆದರಬೇಡ ಆಯ್ತಾ? ಬಾ ಕಂದ, ಬಾ. ತಾತ, ಅವನು ಪುಟ್ಟೋಳಲ್ವಾ, ಮೊನ್ನೆ ಮುಂದೆ ಓಡಾಡೋರಲ್ಲ ಮಾತಾಡ್ಕೊಂಡು ಓಡಾಡ್ತಾರೆ. ಮನೇಲೊಂದು ಭೂತ ಇದೆ, ಅದು ನನ್ನ ಹಿಡ್ಕೊಂಡು ಬಿಡುತ್ತೆ ಅಂತ ನಂಗೆ ಭಯ. ಪ್ಲೀಸ್ ಅವ್ರನ್ನ ಹಿಡ್ಕೊಂಡೋಗಿ. ಆಯ್ತಪ್ಪ, ಅದನ್ನ ನನ್ನ ಜೊತೆಲೇ ಹಿಡ್ಕೊಂಡು ಹೋಗ್ಬಿಡ್ತೀನಿ, ನೀನು ಭಯ ಪಡಬೇಡ ಆಯ್ತಾ? ತಾತ, ನೀನು ತುಂಬ ಒಳ್ಳೆಯವರು ತಾತ. ಅಜ್ಜಿ ಹೇಳ್ತಿದ್ರು ನಿಮಗೆ ತುಂಬ ಶಕ್ತಿ ಇದೆ ಅಂತ. ಆ ಶಕ್ತಿಯಿಂದ ನಮ್ಮ ಅಪ್ಪ ಅಮ್ಮ ಬರೋ ಥರ ಮ್ಯಾಜಿಕ್ ಮಾಡಿ ಪ್ಲೀಸ್ ತಾತ. ಪ್ಲೀಸ್ ತಾತ, ಪ್ಲೀಸ್ ತಾತ, ಪ್ಲೀಸ್ ತಾತ, ಪ್ಲೀಸ್ ಪ್ಲೀಸ್ ತಾತ. ನೋಡಮ್ಮ, ಈ ತಕ್ಷಣ ಮ್ಯಾಜಿಕ್ ಮಾಡೋಕ್ಕಾಗಲ್ಲ, ಸಮಯ ಬಂದಾಗ ಮಾಡೇ ಮಾಡ್ತೀನಿ. ನೀನೇನು ಹೆದರ್ಕೋಬೇಡ, ನೀನು ಅಂದ್ಕೊಂಡಿದ್ದೆಲ್ಲ ಹಾಗೇ ಆಗುತ್ತೆ. ಆದರೆ ಅನುಭವಿಸೋ ಅದೃಷ್ಟ ಶಕ್ತಿನ ದೇವರು ನಿನಗೆ ಕೊಡಲಿ. ನೀ ನಂಬಿರೋ ಗಣೇಶ ನಿನಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಬರಲ್ಲ ಪುಟ್ಟಿ? ಬರ್ತೀನಮ್ಮ. ತಾತ, ಒಂದು ನಿಮಿಷ. ಏನು ಅಂಜಲಿ? ದೊಡ್ಡವ್ರಿಗೆ ನಮಸ್ಕಾರ ಮಾಡಬೇಕು ಅಂತ ತಾತ ಮುಂಚೆನೇ ಹೇಳ್ತಿದ್ರು. ನಾನೊಬ್ಳು ನಮಸ್ಕಾರ ಮಾಡಿದ್ರೆ ಮಾಡ್ತಾ ಹೋಗ್ಬಿಟ್ಟಿದ್ದೆ. ಒಂದು ನಿಮಿಷ, ನಮಸ್ಕಾರ ಮಾಡ್ತೀನಿ. ಇಷ್ಟು ದಿವಸ ಬರೀ ಕೆಟ್ಟದ್ದೇ ಮಾಡ್ತಿದ್ದೆ, ಕೆಟ್ಟದ್ದ ನಿನ್ನ ಮುಂದೆ ಮಾಡಬೇಡ ಅನ್ನೋ ಬುದ್ಧಿ ಕಲಿಸ್ಬಿಟ್ಟೆ. ಮಾಡಿ ಚೆನ್ನಾಗಿರಮ್ಮ, ಚೆನ್ನಾಗಿರ.
ನಮ್ಮ ಗುರುಗಳ ಮುಖದ ಕಳೆ ನೋಡ್ತಾ ಇದ್ರೆ ಭೂತಗಳು ಎದ್ದೋ ಬಿದ್ದೋ ಅಂತ ದೌಡಾಯಿಸ್ಬಿಟ್ಟಿರ್ತವೆ. ಇಲ್ಲಿ ಮಾಡಕ್ಕೆ ಆರಾಮಾಗಿ ಬರ್ಬೋದು, ರೈಸು ಮಾಡ್ಬೋದು. ನೀವು ಅಂದ್ಕೊಂಡ ಹಾಗೆ ಈ ಮನೇಲಿ ಯಾವ ಭೂತನೂ ಇಲ್ಲ. ಹೌದಾ ಗುರುಗಳೇ? ಹೌದು, ಈ ಮನೆ ಒಳಗೆ ಯಾವ ದುಷ್ಟ ಶಕ್ತಿನೂ ಇಲ್ಲ. ಅಲ್ಲ ಗುರುಗಳೇ, ರಾಕೆಟ್ ಬಂದು ಹಂಗೆ ನನ್ನ ಕಣ್ಣೆದುರಿಗೆ ನಿಂತ್ಕೊಂಡ್ಬಿಟ್ಟಿತ್ತು. ನಾನು ಅಲ್ಲಾಡ್ಬಿಟ್ಟೆ. ನಮ್ಮಿಬ್ಬರನ್ನ ಆಟ ಆಡ್ಸ್ಕೊಂಡ್ ಬಂದ್ಬಿಟ್ಟಿದ್ದು ಗುರುಗಳೇ. ಹೌದು ಗುರುಗಳೇ, ನೀವು ಬರೋಕ್ಕಿಂತ ಮುಂಚೆ ನಾನು ನನ್ನ ಪೌರುಷ ಎಲ್ಲ ತೆಗೆದು ಅವಕ್ಕೆಲ್ಲ ಓಪನ್ ಮಾಡಕ್ ನೋಡಿದೆ. ಆದ್ರೂ ಅದೆಲ್ಲ ನಿಮ್ಮ ಭ್ರಮೆ ಅಷ್ಟೇ, ಇನ್ನೇನೂ ಇಲ್ಲ. ಅಕ್ಕ, ಏನೋ ಇದು ಹಿಂಗೆ ಬಿಟ್ಟು ಹೋಗ್ಬಿಟ್ಟಲ್ಲ. ಮತ್ತೆ ನಾವ್ ಆ ದೆವ್ವನ್ ನೋಡಿದ್ದು ಇನ್ನೊಂದು ಫೋಟೋ ನಕ್ಕಿದ್ದು ಮುಂಚೆ ಓಡಿ ಅಕ್ಕ, ಸ್ವಾಮೀಜಿ, ಈ ಮನೇಲಿ ಏನಾದರೂ ಕೆಟ್ಟ ಶಕ್ತಿ ಇದೆಯಾ? ಇಲ್ಲ, ಈ ಮನೆಯಲ್ಲಿ ಯಾವ ಕೆಟ್ಟ ಶಕ್ತಿನೂ ಇಲ್ಲ. ಹಾಗೆ ನೋಡಿದರೆ ಈ ಮನೆ ವಾಸ್ತು ಅದ್ಭುತವಾಗಿದೆ. ನೀವು ಯಾರ್ಯಾರು ಏನೇನು ಅಂದ್ಕೋತೀರೋ ಅದೆಲ್ಲ ನೆರವೇರುತ್ತೆ. ಪಾತಾಳ ಭೈರವಿ ನಿಮ್ಮನ್ನೆಂದೂ ಕೈ ಬಿಡೋದಿಲ್ಲ. ತುಂಬ ಸಂತೋಷ ಸ್ವಾಮೀಜಿ. ಇಷ್ಟು ದೊಡ್ಡ ಒಂಟಿ ಮನೆ, ಭೂತ್ ಬಂಗ್ಲೆ ಥರ ಇದೆ. ನಮಗೂ ಎಲ್ಲೋ ಒಂದು ಕಡೆ ಆತಂಕ ಇತ್ತು, ಆದರೆ ನಿಮ್ಮ ಮಾತಿಂದಾಗಿ ಈಗ ನಮ್ಮ ಎಲ್ಲ ಗೊಂದಲನೂ ನಿವಾರಣೆ ಆಯಿತು. ದೀಪಾವಳಿ ಹಬ್ಬದ ದಿವಸ ನಮ್ಮ ಮನೆಗೆ ಬಂದಿದ್ದೀರಾ, ದಯವಿಟ್ಟು ನಮ್ಮ ಆತಿಥ್ಯನ ಸ್ವೀಕರಿಸಿ ಹೋಗ್ಬೇಕು. ನಾನೊಂದು 2ನೇ ಜಾವದ ಪೂಜೆ ಸಂಕಲ್ಪ ಮಾಡಿದ್ದೀನಿ, ಹೋಗಲೇಬೇಕು. ನನ್ನ ಬದಲು ಗಜಲಕ್ಷ್ಮಿ, ಮಾರುತಿ ನಿಮ್ಮ ಆತಿಥ್ಯವನ್ನು ಸ್ವೀಕರಿಸ್ತಾರೆ. ನಾನಿಲ್ಲಿ ಬರ್ತೀನಿ. ಗುರುಗಳು ಮರ್ತು ಬಿಟ್ಟಿದ್ದಾರೆ ಆ ಪೂಜೆಗೆ ನಾನು ಇದ್ದೀನಿ ಅಂತ. ನಾನು ಹೋಗ್ಬೇಕು. ಅಯ್ಯಯ್ಯೋ, ಅದು ಹೇಗಾಗತ್ತೆ? ಹಬ್ಬದ ದಿವಸ ಮನೆಗೆ ಬಂದಿರೋ ಮುತ್ತೈದೆನ ಹಾಗೆ ಕಳ್ಸೋಕ್ಕಾಗತ್ತಾ? ನೀವು ಕುಂಕುಮ ತಗೊಂಡು ಸಿಹಿ ಊಟ ಮಾಡಿಕೊಂಡೇ ಹೋಗಬೇಕು. ಬನ್ನಿ ಬನ್ನಿ, ಪೂಜೆ ಮಾಡಿ. ಬನ್ನಿ ನಡೀರಿ, ನಡಿಯೋಣ. ಸುಹಾಸ್, ದಡ್ಡ ಎಲ್ಲೋ ಕಾಣ್ತಾ ಇಲ್ಲ. ಮಂಗಳಾರತಿ ಹೊತ್ಗಾದ್ರೂ ಬರಬಾರ್ದಾ? ಅವನೆಲ್ಲ ಇನ್ನಿರ್ತಾನಮ್ಮ, ಹೊರಗಡೆ ಪಟಾಕಿ ಹೊಡಿತಾ ಇರ್ತಾನೆ. ಬಲಿಯೇಂದ್ರನ ರಾಜ್ಯಕ್ಕೆ ಹೊನ್ನೋ ಹೊನ್ನೋ ಅಂತ ಹೇಳ್ತಾ ಹೂನ ಮನೆ ತುಂಬ ಎರಿಸ್ತಾ ಬನ್ನಿ. ಅದ್ಯಾಕಮ್ಮ ಹಾಗೆ ಮಾಡಬೇಕು? ಬಲಿ ಥರ ಧರ್ಮಿಷ್ಠರು, ತ್ಯಾಗಿಗಳು ಇರೋ ಈ ದೇಶ ಸಮೃದ್ಧಿಯಾಗಿರ್ಲಿ ಅಂತ ಕೇಳ್ಕೊಳಕ್ಕೆ. ಎಲ್ಲ ತಗೊಳ್ಳಿ, ತಗೋ. ಎಲ್ಲರೂ ಇದ್ದಾರೆ. ಅಂಜಲಿ ಎಲ್ಲಿ ಹೊಟ್ಟೋದ್ಲಪ್ಪ? ದೇವ್ರೇ ಗಣೇಶ, ಅಂಜಲಿ ಬೇಗ ನನ್ನ ಕಣ್ಣು ಕಾಣೋ